ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ತಾಲಿಪಟ್ಟುವನ್ನು ರೆಡಿ ಮಾಡಿದರು. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ತಾಲಿಪಟ್ಟು ಮಾಡಿದ್ದಾಳೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಹೆಲ್ದಿ ರೆಸಿಪಿಯನ್ನು ಮಾಡಿದ್ದಾಳೆ ಅಮ್ಮ. ಎಲ್ಲ ಸೊಪ್ಪೆಲ್ಲ ಹಾಕಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ತುಂಬ ಐಟಮ್ಸ್ ಎಲ್ಲ ಕ್ಯಾರೆಟು, ಮುಳ್ಸೌತೆಲ್ಲ ಹಾಕಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿತ್ತು. ಈಗ ತಿಂಡಿ ತಿಂದ್ಕೊಂಡು ಮತ್ತೆ ಸಿಗ್ತೇನೆ. ಫ್ರೆಂಡ್ಸ್, ನಾವಿವತ್ತು ಬ್ರಹ್ಮವರಕ್ಕೆ ಹೋಗಲಿಕ್ಕಿದೆ. ಸ್ವಲ್ಪ ಕೆಲಸ ಉಂಟು, ಹಾಗೆ ಒಂದು ಸ್ವಲ್ಪ ಪರ್ಚೇಸ್ ಎಲ್ಲ ಉಂಟು. ಹಾಗಾಗಿ ಈಗ ಹೋಗ್ತಾ ಇತ್ತು ನಾವು. ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡಿತ್ತು. ನೋಡಬೇಕು ಏನಾಗತ್ತೆ ಅಂತ. ಮಳೆಯೆಲ್ಲ ಸ್ವಲ್ಪ ಬಿಟ್ಟಿದೆ, ಹಾಗಾಗಿ ನಾವು ಬೇಗ ಹೊರಡ್ತು. ಮಧ್ಯಾಹ್ನ ಊಟ ಮಾಡಲಿಕ್ಕೂ ಅಲ್ಲೇ ಹೋಟೆಲಿಗೆ ಹೋಗುವ ಅಂತ ಅಂದ್ಕೊಂಡಿತ್ತು. ನೋಡಬೇಕು ಏನಾಗತ್ತೆ ಅಂತ. ಫ್ರೆಂಡ್ಸ್, ನಾವು ಹೋಟೆಲಿಗೆ ಊಟಕ್ಕೆ ಬಂದಿತ್ತು. ಆ ಟೈಮಿಗೆ ರಿಷಬ್ ಶೆಟ್ಟಿ ಅವರು ಬಂದಿದ್ದರು, ಫಿಲ್ಮ್ ಆ್ಯಕ್ಟರ್. ನಮ್ಗೆ ತುಂಬ ಖುಷಿಯಾಯಿತು. ಒಳ್ಳೆ ಮಾತಾಡಿಸಿದ್ರು ಅವರು, ಅವರ ವೈಫು ಹಾಗೆ ಮಕ್ಕಳು ಬಂದಿದ್ದರು. ನಮಗೆ ಖುಷಿಯಾಯಿತು. ಆ ಎಕ್ಸೈಟ್ಮೆಂಟಲ್ಲಿ ನಮಗೆ ವೀಡಿಯೋ ಮಾಡಲಿಕ್ಕೆ ನೆನಪೋಯಿತು. ಆಮೇಲೆ ನಾವು ಮೇಲೆ ಬಂದಾಗ ಅವರು ರಿಟರ್ನ್ ಹೋಗ್ತಾ ಇದ್ದರು. ನೋಡಿ ಅಲ್ಲಿ ರಿಷಬ್ ಶೆಟ್ಟಿ ಹೋಗ್ತಾ ಇದ್ರು. ನೋಡಿ ನಾವು ಹತ್ತಿರ ಹೋಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ಅಷ್ಟೊತ್ತಿಗೆ ಮರ್ತೋಗ್ಬಿಡ್ತು. ನೋಡಿ ಅವ್ರ ಮಗು ಇತ್ತು. ಈಗ ಅವ್ರ ಮಿಸ್ಸಸ್ಸು ಬರ್ತಾರೆ. ನೋಡಿ ನಮಗೆ ಅಷ್ಟೊತ್ತಿಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಖುಷಿ ಆಯಿತು ನಮಗೆ. ಯಾಕೆಂತ ಹೇಳಿದ್ರೆ ನಮ್ಮ ಜೊತೆನೂ ಎಷ್ಟು ದೊಡ್ಡ ಫಿಲ್ಮ್ ಆ್ಯಕ್ಟ್ರು, ಡೈರೆಕ್ಟ್ರ್ ಅದು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದರು. ಅದಕ್ಕೆ ತುಂಬ ಖುಷಿ ಆಯಿತು. ಆ ಎಕ್ಸೈಟ್ಮೆಂಟಲ್ಲೇ ಎಲ್ಲಿದ್ರೆ ಆ ವಿಡಿಯೋ ನಾವು ಮಾಡ್ತಿದ್ವಿ, ಅವ್ರ ಜೊತೆಗೆ ನಾವಿದ್ದಿದ್ದು. ಆದರೆ ಆಗಿಲ್ಲ. ಅವ್ರು ಹೊರಡುವಾಗ ಆಮೇಲೆ ವೀಡಿಯೋ ಮಾಡಿದ್ವಿ ಅಷ್ಟೇ. ನೋಡಿ ಅವರು ಮಿಸ್ಸಸ್ ಅವರು ಮಾತಾಡ್ತಿದ್ರು. ನೋಡಿ ನಾವು ಮತ್ತೆ ವೀಡಿಯೋ ಮಾಡ್ತು, ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಹೇಳಿ. ನೋಡಿ ನಾವು ರಿಟರ್ನ್ ಬಂದಾಗ ನೋಡಿ ತುಂಬ ಮಳೆ ಬರ್ತಿತ್ತು. ನಮಗೆ ಅಲ್ಲಿ ಸಿಕ್ಕಿಲ್ಲ ಮಳೆ, ಬಂದ ಮೇಲೆ ಸಿಕ್ತು. ಫ್ರೆಂಡ್ಸ್, ನೋಡಿ ಅಮ್ಮ ಹಲಸಿನಕಾಯಿ ಬೀಜ, ಹಲಸಿನ ಹಣ್ಣಿನ ಬೀಜ ಇದೆಯಲ್ಲ, ಅದೆಲ್ಲ ಹಲಸಿನ ಹಣ್ಣು ತಿಂದು ಹಾಗೆ ಬೀಜ ನಾವು ತೆಗೆದಿಟ್ಟಿದ್ವಿ. ಈಗ ಅದೆಲ್ಲ ಚೆನ್ನಾಗಿದೆಯಾ ಅಂತ ನೋಡಿ ಏನು ಮಾಡ್ತಿದ್ದಾಳೆ, ತೆಗೆದಿಡ್ತಿದ್ದಾಳೆ. ನಾಳೆ ಸೌತೆಕಾಯಿಗೆ ಈ ಹಲಸಿನ ಬೀಜ ಹಾಕಿ ಸಾಂಬಾರು ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್. ಅದಕ್ಕೋಸ್ಕರ ಅಮ್ಮ ಇವತ್ತೆಲ್ಲ ದಾನಿ ಏನಿದೆ ಎಲ್ಲ ಆಗಿದೆಯಾ, ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಎಲ್ಲ ನೋಡಿ ತೆಗೆದಿಡ್ತಾ ಇದ್ದಾಳೆ. ನೋಡಿ ಸ್ವಲ್ಪ ಗುದ್ದಿ ಇಡ್ತಾ ಇದ್ದಾಳೆ. ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸೌತೆಕಾಯಿ ಜೊತೆಗೆ ಈ ದಾನಿನ. ಫ್ರೆಂಡ್ಸ್, ಇವತ್ತು ನೋಡಿ ಸಂಡೇ ಸ್ಪೆಷಲ್ ಮೀನು ಸಾರು ರೆಡಿಯಾಗಿದೆ. ಇವತ್ತು ಗಾಂಡು ಮೀನು ಸಾರು ಕುದೀತಾ ಇದೆ. ಚೆನ್ನಾಗಿದೆ ನೋಡಿ, ಘಮ ಘಮ ಬರ್ತಾ ಇದೆ ನೋಡಿ. ಚೆನ್ನಾಗಿದೆ ಮೀನು. ಜಾಸ್ತಿ ಸೌಟ್ ಹಾಕಿ ಮಗ್ಚಿದ್ರೆ ಮೀನು ಪುಡಿ ಆಗುತ್ತೆ ನೋಡಿ. ಚೆನ್ನಾಗಿ ಸಾರು ಕುದ್ದಿದೆ. ಗ್ಯಾಸ್ ಆಫ್ ಮಾಡಬೇಕು. ಬಿಸಿ ಬಿಸಿ ಕೊಚ್ಚಕ್ಕೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಸಾರು. ನೋಡಿ ಚೆನ್ನಾಗಿದೆ ಅಂತೇಳಿ ಗ್ಯಾಸ್ ಆಫ್ ಮಾಡೋಣ. ಕುದ್ದಿ ಸಾಕು. ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.